ನಮಸ್ಕಾರ ಎಲ್ಲರಿಗೂ. ನಾನೀಗ ಮಸಾಲ ಹುರ್ಗಡ್ಲೆ ಮಾಡೋದು ಹೇಗನ್ನು ಹೇಳ್ಕೊಡ್ತೀನಿ ರೀ. ಮಸಾಲ ಹುರ್ಗಡ್ಲೆ ಮಾಡೋಕೆ ಹುರ್ಗಡ್ಲೆ ತೊಗೊಳಕ್ತೇನೆ ರೀ. ಈಗ ಹುರ್ಗಡ್ಲೆ ತೊಗೊಂಡು ಅದಕ್ಕೆ ಏನೇನು ಬೇಕನ್ನೋದು ಇಂಗ್ರೀಡಿಯೆಂಟ್ಸು ಹೇಳ್ತೇನೆ ರೀ. ಈಗ ಇದು ಹುರ್ಗಡ್ಲೆ ತೊಗೊಂಡ್ಮೇಲೆ ಇದನ್ನ ಇಲ್ಲೇ ಉಪ್ಪು ಅದು ತೊಗೋಬೇಕ್ರಿ. ಇಲ್ಲಿ ಉಪ್ಪು, ಖಾರ, ಉಳ್ಳಾಗಡ್ಡಿ, ಇದು ಕೊತ್ತಂಬರಿ, ಲಿಂಬೆಹಣ್ಣುಗಳು ಹೆಚ್ಕೊಂಡು ಇಟ್ಕೊಂಡೈತ್ರಿ. ಇಲ್ಲಿ ಅವನ್ನೆಲ್ಲ ತೊಗೊಂಡು ಇನ್ನು ಇಷ್ಟೆಲ್ಲ ತೊಗೊಂಡೇನಿ ರೀ. ಈಗ ಐಟಮ್ಸು ಅದನ್ನ ತೊಗೊಂಡು ನಾ ಈಗ ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ರೀ. ಇದ್ರಾಗ ಪ್ರೋಟೀನ್ ಇರ್ತೈತೆ ರೀ, ಎಲ್ಬು ಗಟ್ಟಿ ಆಗ್ತಾವ್ರಿ. ಇದು ಆರೋಗ್ಯಕ್ಕೆ ಒಳ್ಳೇದ್ರಿ, ಶುಗರ್ಗೂ ಒಳ್ಳೇದ್ರಿ, ವೆಯ್ಟ್ ಲಾಸ್ ಆಗ್ತೈತ್ರಿ. ಇದು ಎಲ್ಲ ಆರೋಗ್ಯಕ್ಕೆ ಒಳ್ಳೇದ್ರಿ. ಇದು ಯಾವಾಗ ಯಾವ ಟೈಮ್ನಾಗ ಬೇಕಾದ್ರೂ ಆ ಟೈಮ್ನಾಗ ತಿನ್ಬೋದ್ರಿ. ಇದು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಮೂರು ಕಾಲದಾಗೂ ತಿನ್ಬೋದ್ರಿ. ಇದು ಎಲ್ಲ ಟೈಮ್ನಾಗೂ ತಿನ್ಬೋದ್ರಿ. ಇದು ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತೈತೆ ರೀ. ಇದು ಇಲ್ಲಿ ಮಾಡೋದು ಹೆಂಗೆ ಅನ್ನೋದು ಹೇಳಾಕ್ತೀನಿ ನೋಡ್ರಿ. ಈಗ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಒಂದು 4 ಚಮಚೆ ಹುರ್ಗಡ್ಲೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಉಪ್ಪು ಹಾಕ್ಕೊತೀನಿ ರೀ. ಆಮೇಲೆ ನೋಡಿರಿ, ಇದಕ್ಕೆ ಹುರ್ಗಡ್ಲೆ ಹಾಕಕ್ಕದ ನೋಡ್ರಿ. ಈಗ ಉಪ್ಪು ಹಾಕ್ಕೋಬೇಕ್ರಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ ರೀ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಆಮೇಲೆ ಉಳ್ಳಾಗಡ್ಡಿನೂ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಒಬ್ಬೊಬ್ರು ಜಾಸ್ತಿ ತಿಂತಿರ್ತಾರೆ, ಒಬ್ಬರು ಕಡಿಮೆ ತಿಂತಿರ್ತಾರೆ. ನೋಡ್ಕೊಂಡು ಅವ್ರಿಗೆ ಹಾಕ್ಕೊಂಡು ತಿನ್ಬೋದ್ರಿ. ಇದು ಈ ಕೊತ್ತಂಬರಿ ಐತೆ ನೋಡ್ರಿ. ಇದು ಕೊತ್ತಂಬರಿನೂ ಹಾಕ್ಕೋಬೇಕ್ರಿ. ಇದನ್ನ ಕೊತ್ತಂಬರಿ ಹಾಕಾಕ್ತೇನೆ ನೋಡ್ರಿ ನಾನು. ಈ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಈಗ ಲಿಂಬೆಹಣ್ಣು ತೊಗೋತೀನಿ ರೀ. ಈಗ ಲಿಂಬೆಹಣ್ಣು ತೊಗೊಂಡು ಲಿಂಬೆಹಣ್ಣು ಹಿಂಡ್ಕೋಬೇಕ್ರಿ. ಇದನ್ನ ಲಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಅದು ದೇಹಕ್ಕೆ ಚಲೋ ರೀ. ಇದು ಲಿಂಬೆಹಣ್ಣನ್ನು ಅದನ್ನ ಹಿಂಡ್ಕೊಂಡು ಆಮೇಲೆ ಇದನ್ನೆಲ್ಲ 1 ಚಮಚ ತೊಗೊಂಡು ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಮಿಕ್ಸ್ ಮಾಡಕ್ಕೊಂಡ್ಗತ್ತೆ ನೋಡ್ರಿ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಮ್ಯಾಲಿಂದೆಲ್ಲ ಕೆಳಗಿಂದೆಲ್ಲ ಮೇಲೆ ಎಲ್ಲ ಬಂದು ಚಲೋ ಹೊತ್ನಾಗ ಮಿಕ್ಸ್ ಆಗತ್ತೆ ರೀ. ಇದು ಮಿಕ್ಸ್ ಆದಮೇಲೆ ಇದನ್ನ ಮಿಕ್ಸ್ ಮಾಡಿ ಅದನ್ನ ಇನ್ನು ನೆಕ್ಸ್ಟ್ ಸರ್ವ್ ಮಾಡ್ಬೇಕ್ರಿ. ಈಗ ಸರ್ವ್ ಮಾಡೋದು ಹೆಂಗೆ ಅನ್ನೋದು ಹೇಳ್ತೀನಿ ರೀ. ಈಗ ಅದನ್ನ ಒಂದು ಪೇಪರ್ ಪ್ಲೇಟ್ಸ್ ಇರ್ತಾವಲ್ರಿ, ಅವನ್ನ ಒಂದು ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಬಿಟ್ಟೇವ್ರಿ ನಾವೀಗ. ಆ ಥರ ಫೋಲ್ಡ್ ಮಾಡ್ಕೊಂಡು ತಿಂದ್ರೆ ಕೈಯಾಗ ಹಿಡ್ಕೊಂಡು ತಿನ್ನಕ್ಕೂ ಸರಿ ಹೋಗುತ್ತೆ ರೀ. ಇದು ಈ ಟೈಪ್ ಮಾಡಿಕೊಂಡು ಅದನ್ನ ತೊಗೊಂಡೇನ್ರಿ. ಈಗ ಅದನ್ನ ಚಮಚೆ ಟೈಪನ್ನು ಅದನ್ನು ಮಾಡ್ಕೊಂಡಿರು ಪೇಪರ್ ಪ್ಲೇಟ್ಲೆ ಅದನ್ನ ಹಿಂಗೆ ಮಾಡ್ಕೊಂಡು ಅದರಲ್ಲೇ ತಿನ್ಬೋದ್ರಿ. ಇದನ್ನ ಎಲ್ಲ ಫ್ಯಾಮ್ಲಿನೂ ತಿನ್ಬೋದ್ರಿ, ಫ್ರೆಂಡ್ಸ್ ಜೋಡಿನೂ ತಿನ್ಬೋದ್ರಿ. ಇದನ್ನ ಎಲ್ಲರ ಜೋಡಿನೂ ತಿನ್ಬೋದ್ರಿ. ಇದನ್ನ ಎಲ್ಲ ಕಡೆನೂ ಟ್ರೈನ್ಯಾಗದು ಎಲ್ಲ ಮಾರಾಟ ಮಾಡ್ತಾರೆ. ಇದನ್ನ